ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಮಕ್ಕಳು ಸಂಬಂಧನೂ ಇಲ್ಲ, ಈ ಸಂಭ್ರಮ ಆಚರಣೆ ಮಾಡೋಕ್ಕೆ ಅದೃಷ್ಟನೂ ಇಲ್ಲ. ಅಯ್ಯೋ, ಯಾಕಿಂತ ಮಾತಾಡ್ತಿದ್ರಿ ಯಜಮಾನ್ರೆ? ಶ್ರಾವಣಿಯಮ್ಮವರು ನಿಮಗೂ ಮಗಳು ತಾನೆ, ಅವ್ರ ಸಂತೋಷದಲ್ಲಿ ನಿಮ್ಮ ಸಂತೋಷನ ಕಂಡ್ಕೊಳ್ತಿರ್ತಾನೆ. ಪದ್ಮನಾಭ ಅವರೇ, ಒಂದು ನಿಮಿಷ. ನಾನು ಶ್ರಾವಣಿನ ಸಾಕಿದ್ದೀನಿ ಅಂತ ಮಾತ್ರಕ್ಕೆ ಅವಳು ನನ್ನ ಮಗಳು ಅಂತಲ್ಲ. ನಂದಿನಿ ನನಗೆ ಮೋಸ ಮಾಡಿರೋದಕ್ಕೆ ಪ್ರತೀಕ ಅವಳು. ಅವಳ ಮೇಲೆ ನನಗೆ ಅಕ್ಕರೆ ಅನುಕಂಪ ಹುಟ್ಟಬೋದೇ ಹೊರತು ಮಗಳು ಅನ್ನೋ ಪ್ರೀತಿ ಹುಟ್ಟಲ್ಲ. ಯಜಮಾನ್ರೆ, ಪದ್ಮನಾಭ ಅವರೇ, ಅದೆಲ್ಲ ಮುಗಿದೋಗಿರೋ ಕತೆ. ಒಟ್ಟಿನಲ್ಲಿ ಅವರಿಬ್ಬರು ಸಂತೋಷವಾಗಿದ್ದರೆ ಸಾಕು, ಒಳ್ಳೇದಾಗಲಿ. ಇಲ್ಲ ಯಜಮಾನ್ರೆ, ಕತೆ ಇನ್ನೂ ಮುಗಿದಿಲ್ಲ. ಸಂಬಂಧಗಳ ಮಧ್ಯೆ ಇರೋ ಸತ್ಯ ನಿಮಗೆ ಗೊತ್ತಾಗಬೇಕಾಗಿದೆ. ಆ ಸತ್ಯ ನಿಮಗೆ ಗೊತ್ತಾಗ್ತಿದ್ದ ಹಾಗೆ ಶ್ರಾವಣಿಯಮ್ಮವ್ರು ನಿಮ್ಮ ಮಗಳು ಅಂತ ನೀವೇ ಒಪ್ಕೋತೀರಾ? ಆ ದಿನನೂ ಆದಷ್ಟು ಬೇಗ ಬರುತ್ತೆ. ಆಹಾ, ಜೋಡಿ ಇದ್ರೆ ಜೋಡಿ, ಸೂಪರ್ ಜೋಡಿ. ನೀವಿಬ್ಬರನ್ನು ನೋಡ್ತಾ ಇದ್ರೆ ನನ್ನ ದೃಷ್ಟಿನೇ ತಾಗುತ್ತೇನೋ. ಬಿಡ್ತು ಅನ್ರಿ. ಶ್ರಾವಣ್ಯಮ್ಮ, ಸುಬ್ರಹ್ಮಣ್ಯ, ಇಲ್ಲಿ ಬಂದು ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ. ಅಚ್ಚಪ್ಪ, ನೆಟ್ಟಿಗೆ ಕರ್ಪೂರ ಕಣದಷ್ಟೇ.